ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಲನ್. ಈ ಒಂದು ವಿಡಿಯೋದಲ್ಲಿ ಬಿಸಿನೆಸ್ ಕರೆಸ್ಪಾಂಡೆನ್ಸ್ ಅಂಡ್ ಸಾಫ್ಟ್ ಸ್ಕಿಲ್ಸ್ ವಿಷಯದ 5 ಮತ್ತು 10 ಅಂಕಗಳ ಮಹತ್ವದ ಪ್ರಶ್ನೆಗಳನ್ನು ನೋಡೋಣ ಅಂತ. ಈ ಒಂದು ಯೂನಿಟ್ ಆದ ಸಿಲೆಬಸ್ ಅನ್ನು ನೋಡೋದಾದ್ರೆ ಒಟ್ಟು ಇಲ್ಲಿ ಡಿಸ್ಪ್ಲೇ ಮಾಡಿರುವಂತಹ 12 ಟಾಪಿಕ್ಗಳ ಮೇಲೆ ನೀವು ಲೆಟರ್ ಡ್ರಾಫ್ಟ್ ಮಾಡೋದನ್ನ ಕಲಿಬೇಕಾಗ್ತೈತಿ. ಇದರಲ್ಲಿ ಯಾವುದು ಇಂಪಾರ್ಟೆಂಟು ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ್ದು ಅಂತ ಪ್ರಿಡಿಕ್ಷನ್ ಮಾಡಿ ಹೇಳೋದಾದ್ರೆ, ಫಸ್ಟ್ ಆಲ್ರೆಡಿ 1ನೇ ಯೂನಿಟ್ ಒಳಗೆ ನೀವು ನೋಡಿರ್ತೀರಿ, ಎಕ್ಸ್ಪ್ಲೈನ್ ದಿ ಎಸೆನ್ಷಿಯಲ್ಸ್ ಆಫ್ ಎ ಗುಡ್ ಬಿಸ್ನೆಸ್ ಲೆಟರ್, ಉತ್ತಮ ವ್ಯವಹಾರಿಕ ಪತ್ರದ ಅವಶ್ಯಕ ಅಂಶಗಳನ್ನು ವಿವರಿಸಿರಿ ಅಂತ ಹೇಳಿ. ನೀವು ಲೆಟರ್ ಅನ್ನ ಡ್ರಾಫ್ಟ್ ಮಾಡುವಾಗ ಹೆಡ್ಡಿಂಗ್ ಇರಬಹುದು, ಫ್ರಾಮ್ ಟು ಇರಬಹುದು, ದೆನ್ ಬಾಡಿ ಆಫ್ ದ ಲೆಟರ್, ಉಳಿದಿರೋ ಎಲ್ಲ ಅಂಶಗಳನ್ನ ಇದರಲ್ಲಿ ಕಲಿತೀರಿ. ಹಾಗಾಗಿ ಈ ಕಾನ್ಸೆಪ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತೈತಿ. ಲೆಟರ್ಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಇಲ್ಲೊಂದು ಕ್ವಶನ್ ಅನ್ನ ನಿಮ್ಗೆ ಹೇಳೋದಾದ್ರೆ, ರೈಟ್ ಎ ಲೆಟರ್ ಆಫ್ ಎನ್ಕ್ವೈರಿ ಟು ದ ಸಪ್ಲೈಯರ್ ರಿಕ್ವೆಸ್ಟಿಂಗ್ ಟು ಕೋಟ್ ಪ್ರೈಸ್ ಫಾರ್ ವೇರಿಯಸ್ ಆರ್ಟಿಕಲ್ಸ್ ಅಂಡ್ ಟರ್ಮ್ಸ್ ಫಾರ್ ಬಲ್ಕ್ ಪರ್ಚೇಸ್. ಇದು ಯಾವುದು ಅಂದ್ರೆ ಎನ್ಕ್ವೈರಿ ಲೆಟರ್. ಸ್ಪೆಸಿಫಿಕ್ ಆಗಿ ಇದರಲ್ಲಿ ಮೆನ್ಷನ್ ಮಾಡ್ಯಾರ, ಏನು ಅಂದ್ರೆ ಕೊಟೇಶನ್ ಪ್ರೈಸ್ಗೆ ಸಂಬಂಧಿಸಿದಂತೆ ಒಂದು ಎನ್ಕ್ವೈರಿ ಲೆಟರ್ ಅನ್ನ ಬರೀರಿ ಅಂತ ಹೇಳಿ. ಎನ್ಕ್ವೈರಿ ಲೆಟರ್ ನಿಮ್ಗೆ ಎಕ್ಸಾಮ್ ಒಳಗ ಬರಬಹುದು, ಮತ್ತು ಆರ್ಡರ್ ಲೆಟರ್ ಕೂಡ ಬರಬಹುದು. ಇದಕ್ಕೆ ಸಂಬಂಧಿಸಿದಂಗೆ ಸಪರೇಟ್ ಆಗಿ ನಾನು ವಿಡಿಯೋ ಕೂಡ ಅಪ್ಲೋಡ್ ಮಾಡೀನಿ, ಅವುಗಳನ್ನ ನೀವು ನೋಡ್ರಿ. ದೆನ್ ಇನ್ನೊಂದು ಓಪನಿಂಗ್ ಆಫ್ ಆನ್ ಬ್ಯಾಂಕ್ ಅಕೌಂಟ್, ಇದರದ ಸ್ಟೆಪ್ಸ್ಗಳ ಏನಾರ ಕಾಮನ್ ಆಗಿ ನಿಮ್ಗೆ ಕೇಳಬಹುದು. ಕಂಪ್ಲೇಂಟ್ ಲೆಟರ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಇವಿಷ್ಟು 2ನೇ ಯೂನಿಟ್ದಲ್ಲಿ ಇರುವಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಆಗಿವೆ. ಮುಂದಿನ ವಿಡಿಯೋದಲ್ಲಿ ನಾವು 3ನೇ ಯೂನಿಟ್ಗೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನೋಡೋಣ ಅಂತ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.